ಈ ಕುರಿತಾಗಿ ಮಾತನಾಡೋದಕ್ಕೆ ಸರಗೂರು ಗ್ರಂಥಾಲಯದ ಗ್ರಂಥಪಾಲಕರಾದಂಥ ಶಿವಣ್ಣ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ತಾವು ಎಷ್ಟು ವರ್ಷಗಳಿಂದ ಗ್ರಂಥಪಾಲಕರಾಗಲಿ ಅಲ್ಲಿ ಕೆಲಸ ಮಾಡ್ತಿದ್ದೀರಾ? ಸರ್ 2011ರಿಂದ ಸರ್. 2011ರಿಂದ. ಓಕೆ, ಎಸ್. ಈಗ ಏನು ಸಮಸ್ಯೆಗಳು, ಈಗ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಸುತ್ತಮುತ್ತಲಿನ ವಾತಾವರಣ ಈಗ ಅಲ್ಲಿ ನಮಗೆ ಸರಿ ಇಲ್ಲ ಎನ್ನುವಂತಹ ಕಂಪ್ಲೇಂಟ್ಗಳು ಈ ಒಂದು ಗ್ರಂಥಾಲಯದ ಮುಖಾಂತರವಾಗಿ ಬಂದಿರತಕ್ಕಂಥದ್ದು, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಸರ್ ಏನಿಲ್ಲ, ನಮ್ಗೆ ಮಳೆ ಹೋಯ್ತು ಅಂದ್ರೆ ಅದು ಡ್ರೈನೇಜ್ ಇದೆಯಲ್ಲ ಸರ್ ಗ್ರಂಥಾಲಯ ಮುಂಗಳ, ಅದು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಫುಲ್ಲು ಗ್ರಂಥಾಲಯಕ್ಕೆ ನುಗ್ಬಿಡುತ್ತೆ. ಅದರಿಂದ ಏನಾಗಿದೆ, ಅಲ್ಲಿ ತ್ಯಾಜ್ಯಗಳೆಲ್ಲ ಬಂದು ನಮ್ ಗ್ರಂಥಾಲಯ ಕಾಂಪೌಂಡ್ ಇಂದ ಒಳಗಡೆ ಬಂದ್ಬಿಡುತ್ತೆ ನೀರು. ಅದೊಂದು ಸಮಸ್ಯೆ. ಮತ್ತೆ ಇಲ್ಲಿ ಸ್ವಚ್ಛತೆಗೆ ಆದ್ಯತೆ, ಚರಂಡಿ ಸೌಲಭ್ಯ ಇಲ್ಲದ ಕಾರಣ ಗ್ರಂಥಾಲಯಕ್ಕೆ ಮಳೆಯಾದ ಸಂದರ್ಭದಲ್ಲಿ ಫುಲ್ ನೀರು ಆವರಣ ಫುಲ್ ತುಂಬಿಕೊಳ್ಳುತ್ತೆ. ಆ ರೀತಿ ಇದೆ. ಮತ್ತೆ ಈಗ ಹೊಸದಾಗಿ ಗ್ರಂಥಾಲಯಕ್ಕೆ ಜಾಗ ಕೊಟ್ಟಿದ್ದಾರೆ. ಈಗ ಜಿಲ್ಲಾ ಪಂಚಾಯತಿಯಿಂದ 30x50 ಖಾಲಿ ನಿವೇಶನ ಮಂಜೂರು ಮಾಡಿದ್ದಾರೆ. ಇಲಾಖೆಯಿಂದ ಹಣನೂ ಮಂಜೂರಾಗಿದೆ ಸರ್. PWD ಟೆಂಡರ್ ಕೊಟ್ಟಿದ್ದಾರೆ. ಅದು ಬಿಲ್ಡಿಂಗ್ ಇನ್ನೂ ಹೊಸದಾಗಿ ಆಗಿಲ್ಲ. ಈಗ ನಡೀತಾ ಇರೋದು ಸರ್ಕಾರಿ ಕಟ್ಟಡದ, ಅಂದ್ರೆ ಸರ್ಕಾರಿ ಬಾಲಕರ ಪಾಠಶಾಲೆ. ಸ್ವಂತ ಕಟ್ಟಡ ಇಲ್ಲ ಈಗ ಅದಕ್ಕೆ? ಇಲ್ಲ ಸರ್, ಸ್ವಂತ ಕಟ್ಟಡ ಇಲ್ಲ. ಯಾರು ಅಧಿಕಾರಿಗಳಿಗೆ ಮನವಿ ಮಾಡಿಲ್ವಾ? ಯಾರು ಕೊಡ್ತಾವು? ಮನವಿ ಮಾಡಿ ಕೊಟ್ಟಾಗಿ ಸರ್, ಈಗ ಆಲ್ರೆಡಿ ಕೊಟ್ಟಾಗಿ ಮನವಿ ಮಾಡಿ ಬಿಲ್ಡಿಂಗ್ PWD ಹೋಗಿದೆ. ಅದು PWD ಇಲಾಖೆಗೆ ನಮ್ಮ ಇಲಾಖೆಯಿಂದ ಅನುದಾನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಮನವಿ ಮಾಡಿದ್ಮೇಲೆ ನಿವೇಶನ ಮಂಜೂರಾಗಿತ್ತು ಪಟ್ಟಣ ಪಂಚಾಯತಿಯಿಂದ. ಪಟ್ಟಣ ಪಂಚಾಯತಿ 30x50 ನಿವೇಶನವನ್ನ ಮಂಜೂರು ಮಾಡಿದ್ದಾರೆ. ಈ ಸ್ವತ್ತು ಕೊಟ್ಟಿದ್ದಾರೆ. ಅದು ಕೊಟ್ಟಾದ್ಮೇಲೆ ಈಗ ಇಲಾಖೆಯಿಂದ 30 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಆ ಟೆಂಡರ್ ನ ಆಲ್ರೆಡಿ PWD ಕೊಟ್ಟವ್ರ. ಈಗ ಅವರು ಹುಣಸೂರು ಹೆಡ್ ಆಫೀಸ್ ಕೊಟ್ಟಿದ್ದಾರೆ. ಅದರಿಂದ ಅಪ್ರೂವಲ್ ಬರ್ಬೇಕಷ್ಟೇ ಸರ್. ಸರ್, ಈಗ ತಾವು 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ನೂರಾರು ಜನ ಸಾರ್ವಜನಿಕರು, ವಿದ್ಯಾರ್ಥಿಗಳು ಅಲ್ಲಿಗೆ ಓದೋದಕ್ಕೆ ಬರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇದೆ ಅಂತಂದಾಗ ಅವರು ತಮ್ಮ ಹತ್ರ ಯಾವ ರೀತಿ ಹೇಳ್ಕೊಂಡಿಲ್ವಾ? ಇಂಥ ಸಮಸ್ಯೆಗಳಿಗೆ ಏನಾದ್ರು ಒಂದು ಪರಿಹಾರ ಕೊಡ್ಸಿ ಸರ್ ಅಂತ ತಮ್ಮ ಹತ್ರ ಮಾತಾಡಿಲ್ವಾ? ಯಾರು ಸರ್? ಇಲಾಖೆಯಿಂದನ ಸರ್? ಕೊಟ್ಟಿದ್ದಾರೆ ಸರ್. ನಮ್ಮ ಮೇಲೆ ಉಪನಿರ್ದೇಶಕರಾಗಿ ನಿಮ್ಮ ಗ್ರಂಥಾಲಯಕ್ಕೆ ಬರುವಂತಹ ಓದುಗರಿಂದ ಸರ್ ದೂರುಗಳು ಬಂದಿದೆ ಸರ್. ದೂರುಗಳು ಬಂದಿದೆ. ಏನ್ ಬಂದಿದೆ ಅಂದ್ರೆ, ಮುಂದ್ಗಡೆ ಆವರಣದಲ್ಲಿ ನೀರು ನಿಂತ್ಕೊಂಡಾಗ ಬರಕ್ಕಾಗಲ್ಲ, ಹೆಣ್ಮಕ್ಳಾಗ್ಲಿ ಓದುಗರಾಗ್ಲಿ ಹೆಚ್ಚಿಗೆ ಬರಕ್ಕಾಗಲ್ಲ. ಸಮಸ್ಯೆ ಇದೆ ಅದು ಖಂಡಿತ. ಆ ರೀತಿ ಸಮಸ್ಯೆ ಇರೋದ್ರಿಂದ ಏನಾಗುತ್ತೆ, ಮಳೆ ಟೈಮಲ್ಲಿ ಯಾವ ವಿದ್ಯಾರ್ಥಿಗಳು ಬರಕ್ಕಾಗಲ್ಲ ಇಲ್ಲಿ ಒಳಗಡೆ. ಅದು ಸಮಸ್ಯೆ ಇರೋದು. ಬಿಲ್ಡಿಂಗ್ ಅಂತೂ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಸೋರೋದು ಅದು ಏನಿಲ್ಲ. ಟೋಟಲ್ ನಮ್ಮ ಹತ್ರ ಈಗ ಆಲ್ರೆಡಿ 35,000 ಚಿಲ್ಲರೆ ಬುಕ್ಸ್ ಇದೆ. ಟೋಟಲ್ 35,000 ಚಿಲ್ಲರೆ ಬುಕ್ಸ್ ಇದೆ. 35,000 ಚಿಲ್ಲರೆ ಬುಕ್ಸ್ ಟೋಟಲ್ ಇರೋದು. ಈಗ ಆಲ್ರೆಡಿ ರನ್ನಿಂಗ್ ಇರ್ತಕ್ಕಂಥದ್ದು ನಮ್ಮ ಹತ್ರ ಆಟೋಮೆಟಿಕ್ ಆಗಿ ಅಷ್ಟಿದೆ. ರ್ಯಾಕ್ ಇದೆ, ಚೇರ್ಗಳಿದೆ. ಸಮಸ್ಯೆ ಏನಿಲ್ಲ ಅದರ ಬಗ್ಗೆ. ಅಂದ್ರೆ ವಿದ್ಯಾರ್ಥಿಗಳು ಮಳೆ ಟೈಮಲ್ಲಿ ಮಾತ್ರ ಬಹಳ ಹಿಂಸೆ ಆಗುತ್ತೆ. ಪ್ರತಿನಿತ್ಯ ಎಷ್ಟು ಜನ ಅಲ್ಲಿಗೆ ಸಾರ್ವಜನಿಕರು, ವಿದ್ಯಾರ್ಥಿಗಳು ಅಲ್ಲಿಗೆ ಏನು ಬರ್ತಾರೆ ಸರ್ ಗ್ರಂಥಾಲಯಕ್ಕೆ? ಸರ್ ಹೆಚ್ಚು ಕಡಿಮೆ ನಮ್ಮಲ್ಲಿ 25-40 ಜನ ಬರ್ತಾ ಇದ್ರು ಮೊದಲು ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಅಲ್ಲಿ. CET ಎಕ್ಸಾಮ್ ಆಗಿದ್ದಾಗ ಹೆಚ್ಚು ಕಡಿಮೆ 25-30-40 ಗಂಟು ಬರ್ತಿದ್ರು. ಟೋಟಲ್ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆದ್ರೆ ನೈಟ್ 8 ಗಂಟೆ ಕ್ಲೋಸಿಂಗ್ ಸರ್. ಇದು ಪ್ರತಿದಿನ. ಸರ್ಕಾರ ದಿನ ಭಾನುವಾರ ರಜೆ ಇರಲ್ಲ ನಮಗೆ, ಸೋಮವಾರ ರಜೆ ಇರುತ್ತೆ. ಇನ್ನು ಸರ್ಕಾರ ರಜೆನ ಬಿಟ್ರೆ ಇನ್ನೆಲ್ಲ ಮಾಮೂಲಿ ಇರ್ತದೆ ಸರ್. ಈಗ ಕೊನೆಯದಾಗಿ ಈ ಕುರಿತಾಗಿ ಸರ್ಕಾರಕ್ಕಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಿರ್ಬೋದು, ತಾವ್ ಏನ್ ಹೇಳಕ್ ಬಯಸ್ತಾರೆ? ತಮ್ಗೆ ಮುಂದೆ ಏನ್ ಬೇಕಾಗಿದೆ, ಏನ್ ಮಾಡಿದ್ರೆ ಎಲ್ಲವೂ ಸರಿ ಆಗತ್ತೆ ಅನ್ನೋದು ತಮ್ಮ ಒಂದು ಆಶಯ ಇದೆ ಅಂತ? ಸರ್, ನಮ್ಮ ಆಸೆ ಇಷ್ಟನೇ. ಹೊಸದಾಗಿ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಅನುದಾನ ಈಗ ರಿಲೀಸ್ ಆಗಿದೆ. ಅದಕ್ಕೆ 30 ಲಕ್ಷ ರೂಪಾಯಿ ಇಲಾಖೆಯಿಂದ. ಅದನ್ನ ನಮ್ಗೆ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ, ನೂತನ ತುರ್ತಾಗಿ ನಮ್ಗೆ ಹೊಸ ಕಟ್ಟಡ ನಿರ್ಮಾಣ ಆಗಬೇಕು. ಜೊತೆಗೆ ಬುಕ್ಸ್ ಗಳೆಲ್ಲ ಫುಲ್ ನಮ್ಗೆ ಇಡಕ್ಕೆ ಸ್ಥಳ ಇಲ್ಲದೆ ಹೆಚ್ಚು ಕಡಿಮೆ ಒಂದು 6-7 ಸಾವಿರ ಬುಕ್ಸ್ ನಾವು ಹಂಗೆ ಕಟ್ಟಿಟ್ಟಿದೀವಿ. ಅದೊಂದು ವ್ಯವಸ್ಥೆ ಆಗ್ಬೇಕು. ಇಲಾಖೆಯವ್ರು ಮನವಿ ಮಾಡೋದೇನಪ್ಪ, ಮಾನ್ಯ ಉಪನಿರ್ದೇಶಕರು ಮತ್ತೆ ಆಯುಕ್ತರು ಕೇಳ್ಕೊಳ್ಳೋದು ಇಷ್ಟೇ. ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಇದನ್ನ ಸರಗೂರು ಗ್ರಂಥಾಲಯದ ಬಗ್ಗೆ ಗಮನ ಹರಿಸಿ ಹೊಸ ಕಟ್ಟಡ ನಿರ್ಮಾಣ ಆಗಿ ನಮ್ಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಸರ್. ಪಟ್ಟಣ ಪಂಚಾಯತಿಯವರು ಮುಂದ್ಗಡೆ ಇರ್ತಕ್ಕಂಥ ಈಗ ಏನು ತಾತ್ಕಾಲಿಕ ಹೋಗಿದೆ ಗ್ರಂಥಾಲಯ, ಅದ್ರ ಮುಂದ್ಗಡೆ ಇರ್ತಕ್ಕಂಥ ಡ್ರೈನೇಜ್ ಅನ್ನ ಉನ್ನತೀಕರಣಗೊಳಿಸಬೇಕು. ಈಗ ಶೌಚಾಲಯದ ವ್ಯವಸ್ಥೆ ಇದೆಯಾ ಹೋಗ್ಲಿ ಗ್ರಂಥಾಲಯದಲ್ಲಿ? ಇದೆ ಸರ್, ಶೌಚಾಲಯ ವ್ಯವಸ್ಥೆ 2 ರೂಮ್ ಎರಡಿದೆ. ಮಹಿಳೆಯರಿಗೊಂದು ಜೆಂಟ್ಸ್ಗೊಂದಿದೆ ಸರ್. ಕುಡಿಯೋ ನೀರು ಅದೇನ್ ಸಮಸ್ಯೆ ಇಲ್ಲ ಸರ್. ಮಳೆ ಊದಾಗ ಏನಾಗುತ್ತೆ, ಚರಂಡಿ ನೀರೆಲ್ಲ ಬಂದಾಗ ಸಂಪಿಗೆ ನೀರು ತುಂಬುತ್ತೆ. ಅದು ಮಳೆ ನೀರು, ವೇಸ್ಟ್ ನೀರು. ಹಾಗಾಗಿ ಅದು ಫುಲ್ಲು ಉಪಯೋಗಿಸಕ್ ಬರಕ್ಕಾಗಲ್ಲ. ಶಿವಣ್ಣ ಅವರ ಧನ್ಯವಾದಗಳು ತಮ್ಮ ಮಾತುಗಳಿಗಾಗಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ತುಂಬಾ